ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು, ವಿಭೂತಿ, ಶೋಭೆ ನಿನಗೆ ಕಾಣುತ್ತದೆಯೋ ಅದು ನನ್ನ ತೇಜಸ್ಸಿನ ಅಂಶದಿಂದ ಉಂಟಾದುದು ಎಂದು ತಿಳಿ. ಪ್ರಪಂಚದಲ್ಲಿ ಇರುವ ಜೀವಿ, ವಸ್ತು ಎಲ್ಲವೂ ಪೂರ್ಣವಾಗಿದೆ. ಈ ಭೂಮಿಯಲ್ಲಿ ಸ್ವತಂತ್ರವಾಗಿ ವ್ಯಕ್ತವಾಗಲು ಪರಿಸರದ ವೈರುಧ್ಯಗಳನ್ನು ಎದುರಿಸುವ ಸಾಮರ್ಥ್ಯ ಇರಬೇಕು. ಯಾವುದೇ ಜೀವಿ ಅಥವಾ ವಸ್ತುಗಳಲ್ಲಿ ಇರುವ ಪಂಚತತ್ವಗಳು ಏರುಪೇರಾದರೆ ಅದು ತನ್ನ ಅಸ್ತಿತ್ವ ಕಳೆದುಕೊಂಡು ಮಣ್ಣಲ್ಲಿ ಮಣ್ಣಾಗಬಹುದು, ಇಲ್ಲವೇ ಇನ್ನೊಂದು ವಸ್ತು ಅಥವಾ ಜೀವಿಯಲ್ಲಿ ವಿಲೀನವಾಗಬಹುದು. ಉದಾಹರಣೆಗೆ, ಒಂದು ಪ್ರಾಣಿ ಶಕ್ತಿ ಇದ್ದರೆ ತನ್ನನ್ನು ಇನ್ನೊಂದು ಪ್ರಾಣಿಯಿಂದ ರಕ್ಷಿಸಿಕೊಳ್ಳಬಹುದು. ಶಕ್ತಿ ಕ್ಷೀಣವಾಗಿ ನಡೆಯಲಾರದಾದಾಗ ಇನ್ನೊಂದು ಪ್ರಾಣಿಯ ಆಹಾರವಾಗಿ ತಿಂದ ಪ್ರಾಣಿಯಲ್ಲಿ ವಿಲೀನವಾಗಬಹುದು, ಇಲ್ಲವೇ ಭೂಮಿಯಲ್ಲಿ ತನ್ನ ಆಹಾರವನ್ನು ಸೇವಿಸಲಾಗದೆ ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗಿ ಕೊಳೆತು ಮಣ್ಣಲ್ಲಿ ಮಣ್ಣಾಗಬಹುದು. ಆಕಾಶದಲ್ಲಿ ನೀರು, ಗಾಳಿ ಒಂದಾಗಿ ಘರ್ಷಣೆಯಾದಾಗ ಅಗ್ನಿತತ್ವ ಉತ್ಪತ್ತಿಯಾಗುತ್ತದೆ. ಈ ಎಲ್ಲ ಕಾರ್ಯಗಳು ನಡೆಯಲು ಕಾರ್ಯಕ್ಷೇತ್ರ ಮಣ್ಣಿನಿಂದಾದ ವಸ್ತು ಅಥವಾ ಈ ದೇಹ ಅಂದರೆ ಜೀವಿ. ದೇಹದೊಳಗೆ ಪಂಚತತ್ವಗಳು ಸಮಾನಾಂತರವಾಗಿದ್ದಾಗ ಮಾತ್ರ ನಿರಂತರ ಈ ಪ್ರಕ್ರಿಯೆ ನಡೆದು ದೇಹದಲ್ಲಿ ತೇಜಸ್ಸು, ಶೋಭೆ ಅಥವಾ ಮಹಾಮಹಿಮನಾಗಿ ಕಾಣಲು ಸಾಧ್ಯ. ಈ ಪ್ರಕ್ರಿಯೆ ನಡೆಯಲು ಅಸಾಧ್ಯ ಕ್ಷೇತ್ರವಾದರೆ ಅಲ್ಲಿ ಶಕ್ತಿಯ ಉತ್ಪಾದನೆಯಾಗದೆ ಅಸ್ತಿತ್ವ ಕಳೆದುಕೊಳ್ಳುತ್ತದೆ. ಯಂತ್ರ ಕಾರ್ಯ ಮಾಡಲು ಹೊರಗಿನಿಂದ ವಿದ್ಯುತ್ ಶಕ್ತಿ ಬೇಕಾದಂತೆ ದೇಹ ಕ್ರಿಯಾಶೀಲವಾಗಿರಲು ಆತ್ಮನಿಗೆ ಪರಮಾತ್ಮನೆಂಬ ಶಕ್ತಿ ಮುಖ್ಯವಾಗುತ್ತದೆ. ಆತ್ಮನು ಪರಮಾತ್ಮನಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಾಗ ಹೆಚ್ಚು ಶಕ್ತಿಯುತವಾಗಿ ತೇಜಸ್ವಿಯಾಗುತ್ತಾನೆ. ಹರಿ ಓಂ ತತ್ಸತ್.